ಕಾಂಗ್ರೆಸ್ನಲ್ಲಿ ಪಕ್ಷ ನಿಷ್ಠೆಗೆ ಸಂಘಟನೆಗೆ ಬೆಲೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ದುಡಿದಿದ್ದಾರೆ, ಕೂಲಿ ಕೇಳ್ತಾ ಇದ್ದಾರೆ. ಯಾಕೆ 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 ಸತಾಯಿಸ್ತಾ ಇದೆ ಮಾಡಿದಾರಲ್ರಿ ಮಧ್ಯೆ ದಯವಿಟ್ಟು ತೊಂದರೆ ಕೊಡಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ನೋಡಿ, ಅವಕಾಶ ಅನ್ನುವಂಥದ್ದು ಬಂದಾಗ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗಬೇಕಾದಂತಹ ಯಾವ ಹುದ್ದೆ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ ಅದು 100ಕ್ಕೆ 100 ಬರ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಅವರಿಗೆ ಬಹಳಷ್ಟು ಗೌರವ ಕೊಟ್ಟು ಇವತ್ತು ಕೆಪಿಸಿಸಿ ಅಧ್ಯಕ್ಷನಾಗಿ ಮಾಡಿ ಸತತ 5 ವರ್ಷವನ್ನ ಕಂಟಿನ್ಯೂ ಆಗಿ ಮುಂದುವರಿಸಿ ಮತ್ತೆ ಅವರು ಮುಂದುವರಿತಾ ಇದ್ದಾರೆ. ಹಾಗೆ ರಾಜ್ಯದ ಘನವೆತ್ತ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹೊಂದಿದ್ದಾರೆ. ನಗರಾಭಿವೃದ್ಧಿ ಸಚಿವರಾಗಿರ್ಬೋದು, ಜಲಸಂಪನ್ಮೂಲ ಸಚಿವರಾಗಿರ್ಬೋದು. ನಿಮ್ಮ ಒಂದು ಬೇಡಿಕೆ ಅಥವಾ ನಿಮ್ಮ ಒಂದು ಭಾವನೆ, ನಿಮ್ಮ ಒಂದು ಆಸೆ ಆಸಕ್ತಿಗಳು ಆದಷ್ಟು ಬೇಗ ಪೂರೈಸಲಿ ಅಂತ ನಾನು ನಿಮ್ಮ ಜೊತೆಗೆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದ್ದಾರೆ ಸರ್. ಈಗ ಆ ಚರ್ಚೆ ಸಂದರ್ಭದಲ್ಲಿ ರಾಜೀವ್ ಗೌಡ ಅನ್ನುವಂಥ ವಿಚಾರ ಬಂತು ಸರ್. ರಾಜೀವ್ ಗೌಡ ಆಡಿರ್ತಕ್ಕಂಥ ಮಾತನ್ನ ನಾನು ಸುಕಾರಂ ಒಪ್ಪುದಿಲ್ಲ, ಅದು ತಪ್ಪು. ಅವ್ರಿಗೆ ಮಾಡಿರ್ತಕ್ಕಂಥ ಶಿಕ್ಷೆ ಆಗ್ಲೇಬೇಕಲ್ವ ಸರ್. ಇವರು ಪ್ರಶ್ನೆ ಕೇಳಿದಾಗ ಇದೇ ಫ್ಲೋರ್ ಆಫ್ ಪರಿಷತ್ನಲ್ಲಿ ಸಿ.ಟಿ. ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಡಿದ ಮಾತು, ಮುನಿರತ್ನ ಒಕ್ಕಲಿಗ ಮತ್ತು ದಲಿತ ಮಕ್ಕಳಿಗೆ ಆಡಿರ್ತಕ್ಕಂಥ ಮಾತು, ಮಾಧುಸ್ವಾಮಿ ರೈತ ಮಹಿಳೆಗೆ ಹೊಡಿಲಿಕ್ಕೆ ಹೋದಂತ ವಿಚಾರ, ಆರ್ ಅಶೋಕ್ ಅವರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ತಾಯಿಗೆ ಬೈದು ಚಪ್ಪಲಿಯಲ್ಲಿ ಹೊಡಿತೇನೆ ಅಂದಿರ್ತಕ್ಕಂಥ ಮಾತು, ಪ್ರಹ್ಲಾದ್ ಜೋಶಿ ಅವರು ತಮ್ಮ ಮನೆಗೆ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವರಿಗೆ ಧಮಕಿ ಹಾಕುವಂಥದ್ದು ನಾವು ಕಂಡಿದ್ದೀವಿ. ಅರವಿಂದ್ ಲಿಂಬಾವಳಿ ಅವರು ಒಂದು ಹೆಣ್ಣು ಮಗಳ ವಿಚಾರವನ್ನ ಆಕೆ ಪ್ರಶ್ನೆ ಮಾಡಿದಕ್ಕೆ ನಾನೇನು ರೇಪ್ ಮಾಡಕ್ ಹೋಗಿದ್ನ ಅನ್ನುವಂತ ಏನೋ ದೌರ್ಜನ್ಯದ ಮಾತು ಹೇಳಿರ್ತಕ್ಕಂಥದ್ದು. ಇವತ್ತು ಪಾಪ ನಾನು ವಿತ್ ರೆಸ್ಪೆಕ್ಟ್ ಕಾಂತಿ ಮೇಡಮ್ ಅವರು ಮಹಿಳೆ ಇದ್ದಾರೆ, ನಾವು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳುವಂತ ಭಾರತ ಭೂಮಿಯಲ್ಲಿದ್ದೀವಲ್ಲ. ಇವತ್ತು ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಇದೆಯಲ್ಲ, ಇವತ್ತು 16 ಜನ ಯಾವುದು ಸಿಡಿಗೆ ಸ್ಟೇ ತಾವು ಬಂದ್ರಲ್ಲ, ಇವತ್ತು 2 ಜನ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳಾದಂತವರು ಯಾವುದಕ್ಕೆ ಸಿಡಿಗೆ ಸ್ಟೇ ತಂದ್ರಲ್ಲ, ಪ್ರತಾಪ್ ಸಿಂಹ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಮುನಿರತ್ನ ವಿಧಾನಸೌಧದಲ್ಲಿ ರೇಪ್ ಅನ್ನುವಂತ ವಿಚಾರ ಬಂತಲ್ಲ. ನೋಡಿ, ಫಸ್ಟ್ ನೈತಿಕತೆ ಇಟ್ಕೊಳ್ಳಿ. ನೀವು ಕೇಳ್ತಾರೆ ಸರಿನೇ, ನಾನು ಒಪ್ತಾ ಇಲ್ಲ. ರಾಜೀವ್ ಗೌಡ ನಾನು ಒಪ್ತಾ ಇಲ್ಲ. ಕ್ರಮ ಆಗ್ಲಿ. ಯಾಕೆ ಹೇಳ್ತಾ ಇದ್ದಾರೆ, ಇಷ್ಟೊತ್ತು ಅವ್ರು ಮಾತಾಡ್ತಾ ಇದ್ರು, ನಾಣ್ಯ ಸಿದ್ದರಾಮಯ್ಯನವರು ಎಎಸ್ಪಿಗೆ ಕೈ ಎತ್ತಿದ್ರು. ಇಡೀ ರಾಜ್ಯದ ಜನತೆ ನೋಡಿದೀವಿ. ಇದೇ ತರ ಇಲ್ಲಿ ಭೂವಿಜ್ಞಾನ ಮತ್ತು ಗಣಿ ಇದರಲ್ಲಿ ಭದ್ರಾವತಿಯಲ್ಲಿ ಒಂದು MLA ಯಾವ ತರ ಮಾತಾಡಿದ್ರಿ ಅನ್ನೋದು ರಾಜ್ಯದ ಜನ ನೋಡಿದೀವಿ. ಸಂಗಮೇಶ್ ಅವರು ಯಾವ ತರ ಮಾತಾಡಿದ್ರು ಅಂತ ಹೇಳಿ. ಇದೇ ಮಾಗಡಿ ಬಾಲಕೃಷ್ಣ ಅವರು ತಹಶೀಲ್ದವರಿಗೆ ಯಾವ ತರ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ರು. ಒಂದ್ ನಿಮಿಷ ಗಂಡು ಮಕ್ಕಳನ್ನು ಬಿಡದಿರ್ತಕ್ಕಂಥ ಸೂರಜ್ ರೇವಣ್ಣನ ಬಗ್ಗೆ ಮಾತಾಡ್ತೀರಾ? ಬೇಲಲ್ಲಿರ್ತಕ್ಕಂಥ ಭವಾನಿ ಮೇಡಮ್ ಅವರು ಈ ಕೇಸ್ ಬೇಲು 1 ಕೋಟಿ ಕಾರು ರಾಷ್ಟ್ರ ಹೇಳಿದ್ರು. ಹೇಳಿದೆ ನೋಡಿ, ಇಡೀ ರಾಜ್ಯದ ಜನತೆ ಸಿಎಂ ಸಿದ್ದರಾಮಯ್ಯನವರು ಎಎಸ್ಪಿಗೆ ಕೈ ಎತ್ತಿದ್ದು ನೋಡಿದ್ದಾರೆ. ನಾನು ಹೇಳೋದಿಷ್ಟ ಬಿಡ್ಬೇಕು, ನೋಡಿ ಮಾತಾಡಬೇಕು. ಪ್ರೊಟೆಸ್ಟ್ ಮಾಡಿದ್ರೆ ನಾವು ಬೇಕಾದಷ್ಟು ಹೋರಾಟ ಮಾಡ್ಬೇಕಾದ್ರೆ ಬಂದು ಏನು ಹೂ ಕೊಟ್ಟು ಒಂದು ಪಪ್ಪಿ ಕೊಟ್ಟು ವೆಲ್ಕಮ್ ರಾಮನಗರದಲ್ಲಿ ಅಡ್ಡ ಹಾಕಿ ನಮ್ಮ ಪ್ರತಿಭಟನೆ ನಿಲ್ಸಂತ ಕೆಲಸ ಮಾಡಿದ್ರು. ನಾವು ಕಾಂಗ್ರೆಸ್ಸಿಗರು ಕೆಚ್ಚದಿಗರು ಅವತ್ತು ಬ್ರಿಟಿಷ್ ಗೆದ್ದಿಲ್ಲ, ಈ ಬಿಜೆಪಿಗೆ ದುರ್ತೀವ. ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಬೆಂಗಳೂರು ರೀಚ್ ಆದ್ವಿ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಚನ್ನಪಟ್ಟಣ
ಮಟ್ಟದಲ್ಲಿ ಹೊಡೆದಾಡೋ ಹೋರಾಟ. ಮೇಡಮ್, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಂತಂದ್ರೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ ಸ್ವಾಮಿ, ಬಿಜೆಪಿ ಎತ್ತಾಳಲ್ಲಿದ್ದಾರೆ, ಬಿಜೆಪಿ ಈಶ್ವರಪ್ಪ ಎಲ್ಲಿದ್ದಾರೆ? ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ? ಬರ್ತೀನಿ ಸರ್, ಬರ್ತೀನಿ. ಎಲ್ಲ ಕುಮಾರ್ ಬಂಗಾರಪ್ಪ ಎಲ್ಲಿದ್ದಾರೆ? ಸಿದ್ದೇಶ್ವರ ಎಲ್ಲಿದ್ದಾರೆ? ಹರೀಶ್ ಎಲ್ಲಿದ್ದಾರೆ? ಇವ್ರು ರಾಜ್ಯಾಧ್ಯಕ್ಷರು ಸಹಿಸೋದಕ್ಕೆ ಅವ್ರು ಸರ್, ಡಿ ಕೆ ಶಿವಕುಮಾರ್ ಅವ್ರದ್ದು ವಿಚಾರ ಮಾತಾಡೋಣ ಮೇಡಮ್. ಡಿ ಕೆ ಶಿವಕುಮಾರ್ ಅವ್ರದ್ದು ಸಿಎಂ ಕುರ್ಚಿ ವಿಚಾರ ಮಾತಾಡೋಣ. ಕರೆಕ್ಟ್. ಈಗ ಉತ್ತರ ಮೇಡಮ್ ಉತ್ತರ ಕೊಟ್ಟಿದ್ದಾರೆ, ಖಂಡಿಸ್ತಾ ಇದ್ದಾರೆ. ಯಾರೇ ಆದ್ರೂ ಅಷ್ಟೇ ಖಂಡಿಸ್ತಾ ಇದ್ದಾರೆ. ಯಾರಾದ್ರೂ ಅಷ್ಟೇ. ನಿಮ್ಮ ಅಂಗ ಪಕ್ಷದವನು ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾನೆ. ನೀವು ಹೇಳಿದ್ರೆ ಅವರು ನಿಮ್ಮ ನಾಯಕರ ಬಗ್ಗೆ ಹೇಳಿದ್ರು ಅಷ್ಟೇ. ಬರ್ತೀನಿ. ಓಕೆ, ಸಚಿವರ ಹೆಸರಿದೆ. ಖಂಡಿತ. ಪ್ರತಿ ಒಂದಕ್ಕೂ ಲಂಚ. ಅದ್ರ ಬಗ್ಗೆ ಮಾತಾಡೋಣ. 60% ಲಂಚ. ಬರ್ತೀನಿ ಮಾತಾಡೋಣ. ಬ್ರೇಕ್ ಸಮಾಗಿದೆ. ಬರ್ತೀನಿ ಖಂಡಿತ ಬರ್ತೀನಿ ಸರ್. ಓಕೆ, ಅದಕ್ಕೆ ಉತ್ತರ ತಗೊಳ್ಳೋಣ ಮೇಡಮ್, ತಗೊಳ್ಳೋಣ. ಎಸ್ ಖಂಡಿತ ಬರ್ತೀನಿ.